ಲೈಫಲ್ಲಿ ಹುಡುಗಿರು ಬೆಳಕ್ ತರ್ತಾರೋ ಇಲ್ವೋ, ಆದ್ರೆ ಹಾರ್ಟ್ ಅಂತೂ ಮುಳುಗುಡಿಸೋದು ಸಹಜ. ಆದ್ರೆ ನಮ್ ಹೀರೋ ಅವನಲ್ಲ, ಅವನದು ನವರಂಗಿ ಹಾರ್ಟ್ ಸ್ವಲ್ಪ ಜಾಸ್ತಿನೇ ಮುಳುಗುಡುತ್ತೆ. ಬನ್ನಿ ನೋಡೋಣ ಹೆಂಗಿರುತ್ತೆ ಈ ಟಚಿಂಗ್. ನೋಡೋಲಿ ಏನ್ ಸಖತ್ತಾಗ ಅವಳೆ. ನಾನು ಯಾರೋ ಬೇಡ, ಏನು ಯೋಚನೆ ಮಾಡ್ತಾ ಇದೆಯಾ? ನೋಡೋ ಒಳ್ಳೆ ಕೇಕ್ ಮೇಲೆ ಚೆರಿ ಇದ್ದಂಗೆ ಅವಳೆ. ನಿನ್ ರೇಂಜಿಗೆ ಸ್ವಲ್ಪ ಜಾಸ್ತಿ ಆಯ್ತು, ಆದ್ರೂ ನನಗೆ ಇವಳೆ ಬೇಕು ಬೇಕು ಅಂದ್ರೆ ಬೇಕು. ಆಗಲ್ಲ. ಇಷ್ಟೊಂದು ಕ್ಯೂ ಇದೆಯಲ್ಲಪ್ಪ. ದಿವ್ಯಾ, ಏ ದಿವ್ಯಾ, ನೀನೇ ಬಾಯ್ ಬಾಯ್ಲಿ, ಬೇಗ ಬಾ. ಓ ಬಾಯ್ ಬೇಗ. ಎಷ್ಟೊತ್ತಂತ ವೇಟ್ ಮಾಡೋದು? ಅಪ್ಪ ಬಿಲ್ ಕೊಟ್ಟು ಎಷ್ಟೊತ್ತಾಯ್ತು? ಕೊಡಿಲಿ, ಹೋಗ್ ಕೂತ್ಕೋ, ಹೋಗ್ ಕೂತ್ಕೋ. ರೇ ಮಿಸ್ಟರ್, ಆ ಹುಡುಗಿನ ಲೈನಲ್ಲಿ ನಿಂತ್ಕೊಳ್ಳೋಕೆ ಹೇಳಿ. ಹಲೋ, 1 ಗಂಟೆಯಿಂದ ಕ್ಯೂ ಅಲ್ಲಿ ನಿಂತಿದೀವಿ. ನಾವೇನು ಹುಚ್ಚು ನನ್ ಮಕ್ಳ? ನನಗನ್ನ ಬಾಸ್, ನಾನು ಆಕ್ಚುಲಿ ಲೈನಲ್ಲಿ ನಿಂತಿರೋದೇ ಈ ಹುಡುಗಿಗೋಸ್ಕರ ಬಾಸ್. ಈ ಹುಡುಗಿ ತಂದೆ ಒಬ್ಬ ಹಾರ್ಟ್ ಪೇಷಂಟ್ ಬಾಸ್. ನನ್ನ ಕೈಲಿ ಆಗಲ್ಲ, ನೀನ್ ಹೋಗಿ ಲೈನಲ್ಲಿ ನಿಂತಿರಪ್ಪ. ಬಿಲ್ಲ ನನ್ನ ಮಗಳ ಕೈಲಿ ಕೊಟ್ಟು ಕಳಿಸ್ತೀನಿ ಅಂತ ಅಂದ್ರು ಬಾಸ್. ಈ ಹುಡುಗಿನ ಲೇಟ್ ಆಗಿ ಬಂದಿದ್ದು ಬಾಸ್. ದಿವ್ಯಾ, ಏನ್ ಮಗ ನೋಡ್ತಾ ಇದೆಯಾ? ಹೋಗ್ ಕೂತ್ಕೋ, ಕೂತ್ಕೋ. ಎಕ್ಸ್ಪ್ರೆಷನ್ ಚೇಂಜ್ ಆಗಿಲ್ಲ, ಡೌ ಮಾಡಿದ್ ಗೊತ್ತಾಗುತ್ತೆ. ತಗೊಳ್ಳಿ, ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ಲೇಟ್ ಆಗತ್ತೆ ಅನ್ಕೊಂಡಿದ್ದೆ. ಬರ್ತೀನಿ. ಓಕೆ. ಇಬ್ರು ಫಸ್ಟ್ ಟೈಮ್ ಮೀಟ್ ಆಗಿ ಸಪರೇಟ್ ಆದಾಗ ಫೀಲಿಂಗ್ ಅಲ್ಲಿ ಒಂದು ಸಾಂಗ್ ಬರ್ಬೇಕಲ್ವಾ? ಬರ್ತಾ ಇದೀಯಾ? ಇಲ್ಲ, ಮತ್ ಸೈಡ್ ಹೋಗಲೇ ಗೂಬೆ. ಫಸ್ಟ್ ನೈಟ್ ಬಗ್ಗೆ ಯೋಚನೆ ಮಾಡೋದು, ಡುಯೆಟ್ ಬಗ್ಗೆ ಯೋಚನೆ ಮಾಡೋದು. ಹೇಳೆ, ಎಲ್ಲಿದ್ಯೆ? ಬಿಲ್ ಕಟ್ಟಕ್ ಬಂದೆ. ಇನ್ನೊಂದು 20 ಮಿನಿಟ್ಸ್ ಅಲ್ಲಿ ಅಲ್ಲಿರ್ತೀನಿ. ಮನೇಲಿ ಅಷ್ಟೊಂದ್ ಜನ ಕೆಲ್ಸದವ್ರಿದ್ರು ನೀನೇ ಹೋಗಿ ಬಿಲ್ ಕಟ್ಬೇಕಾ? ಏನ್ ಮಾಡೋದು? ನಿನ್ಗೆ ಗೊತ್ತಲ್ವಾ ನಮ್ಮಪ್ಪ ಎಷ್ಟು ಸ್ಟ್ರಿಕ್ಟ್ ಅಂತ. ನಮ್ ಕೆಲ್ಸ ನಾವೇ ಮಾಡ್ಕೋಬೇಕು ಅಂತಾರೆ. ನಾನ್ ಬಂದ್ಬಿಡ್ತೀನಿ, ಪ್ಲೀಸ್ ವೇಟ್ ಮಾಡೆ. ಓಕೆ, ಬೇಗ ಬಾ. ದೇವ್ರೆ, ಇವತ್ತು ಯಾರಾದ್ರೂ ನಂಗೆ ಹೆಲ್ಪ್ ಮಾಡ್ಬಾರ್ದಾ? ಸಾರಿ ಸರ್. ಲೇಟ್ ಆದ್ರೆ ಅಷ್ಟೇ. ಎಷ್ಟೊತ್ತಾಯ್ತು ಗೊತ್ತಾ ನಾನು ನಿಂತ್ಕೊಂಡು? ಗಾಡಿ ಪಂಚರ್ ಆಯ್ತು, ಅದಕ್ಕೆ ಲೇಟು. ಪಂಚರ್ ಗಾಡಿ ಚೇಂಜ್ ಮಾಡೋ ಅಂತ ಎಷ್ಟಲ್ಲ ಹೇಳಿದೀನಿ. ಕೊಡಿ, ಹೋಗ್ ಕೂತ್ಕೋ. ಬುದ್ಧಿಗಿದೆ ಆಯ್ತಾ ನಿಮ್ಗೆ? 1 ಗಂಟೆ ಕ್ಯೂನಲ್ಲಿ ಕಾಯ್ತಾ ಇದೀನಿ. ಗೊತ್ತೇನ್ರಿ ಇವ್ರಿಬ್ಬರ ಬಗ್ಗೆ? ಗೊತ್ತಾ ನಿಮ್ಗೆ? ನನಗೂ ಗೊತ್ತು. ಪಾಪ ಇವ್ರಪ್ಪ ಹಾರ್ಟ್ ಪೇಷಂಟ್. ಅವ್ರು ಬರಕ್ಕಾಗಲ್ಲ ಅಂತ ಇವ್ರನ್ನ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕೆ ಕಳ್ಸಿ ಈ ಹುಡುಗಿ ಕೈಲಿ ಬಿಲ್ ಕೊಟ್ಟು ಕಳ್ಸಿದ್ದಾರೆ. ಪಾಪ ಈ ಹುಡುಗಿ ಇವಾಗ ಬಂದಿದ್ದಾಳೆ ಅಲ್ವಾ ಬಾಸ್? ಹೌದು ಬಾಸ್. ನೀವು ಹೋಗಿಮ್ಮ, ಕೂತ್ಕೊಳ್ಳಿ. ಹೋಗಮ್ಮ. ಚಿಕ್ಕ ಹುಡುಗ ಅಂತ ಮೇಲೆ ಬೀಳ್ತಾರೆ. ಫುಲ್ ಇದ್ದ ಹೋಗಯ್ಯ. ಚೂರು ಹೊತ್ತಿ ಬಾಸ್. ನಮ್ ಚಿಕ್ಕಪ್ಪಂಗ್ ಲಕ್ವ. ತಗೊಳ್ಳಿ. ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ನೀವಿರ್ಬೇಕು ಅಂತ ದೇವ್ರನ್ನ ಕೇಳ್ಕೊಂಡ್ ಬಂದೆ. ಸದ್ಯ ನೀವಿದ್ರಿ. ನಾನು ಅಷ್ಟೇ. ನೀವ್ ಇಲ್ಲಿ ಬಂದೇ ಬರ್ತೀರಾ ಅಂತ ನನ್ ಮನ್ಸು ಹೇಳ್ತಾ ಇತ್ತು ಅಂತ ಹೇಳಿದೆ. ನನ್ನ ಹೆಸರು ದಿವ್ಯಾ ಅಲ್ಲ, ಪ್ರಿಯಾ. ಮತ್ತದನ್ನ ಅವತ್ತೇ ಹೇಳ್ಬೋದಾಗಿತ್ತಾನೆ. ದಟ್ ಡೇ ಯು ಕಾಲ್ಡ್ ಮಿ ದಿವ್ಯಾ ಅಂಡ್ ಐ ಲೈಕ್ಡ್ ಇಟ್. ಅಂದ್ರೆ ಇನ್ಮೇಲೆ ನಿಮ್ಮನ್ನ ಹಾಗೆ ಕರೀಲ? ಬೇಡ, ಪ್ರಿಯಾ ಅನ್ನಿ. ಓಕೆ. ನಿಮ್ ಹೆಸರು? ಚಂದ್ರು ಅಂತ. ನೀವ್ ಯಾವಾಗ್ಲೂ ಇಲ್ಲೇ ಇರ್ತೀರಲ್ಲ, ನೀವು ಬಿಲ್ ಕಲೆಕ್ಟ್ರಾ? ಚೇಚೆ, ಹಾಗೇನೂ ಇಲ್ಲ. ನನ್ನ ಅಕ್ಕಪಕ್ಕದ ಮನೇಲಿರೋ ವಯಸ್ಸಾದವರು, ಮೈಗುಷಾರಿಲ್ದಿರೋರು ನನಗೆ ಫೋನ್ ಮಾಡ್ತಾರೆ. ಅವ್ರುಗಳ ಬಿಲ್ ಕಟ್ಟೋದಕ್ಕೆ ಬರ್ತೀನಿ ಅಷ್ಟೇ. ಅಂದ್ರೆ ನೀವ್ ಅಷ್ಟೊಂದ್ ಪುರ್ಸೋತಾಗಿರ್ತೀರಾ? ನೀವ್ ಏನು ಕೆಲಸ ಮಾಡಲ್ವಾ? ಸಂಬಳ ತರೋದಕ್ಕೆ ಅಂತ ಒಂದ್ ಕೆಲಸ ಇದೆ, ಆದ್ರೆ ಈ ಕೆಲಸ ನನಗೆ ನೆಮ್ಮದಿ ತರುತ್ತೆ. ಓ, ನನ್ನ ಹೆಸರು ಪ್ರಿಯಾ. ನಾನು ನೀವೇನ್ ಹೇಳ್ಬೇಡಿ, ಹೊಡಿ, ನೀವ್ ಹೊರಡಿ. ಯಾಕೆ? ನನ್ ಬಗ್ಗೆ ತಿಳ್ಕೊಳಲ್ವಾ? ಹಾಗೇನೂ ಇಲ್ಲ, ಎಲ್ಲ ಇವತ್ತೇ ಮಾತಾಡಿ ಮುಗಿಸ್ಬಿಟ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಮಾತಾಡೋದಕ್ಕೇನೂ ಇರಲ್ವಲ್ಲ ಅಂತ. ಓಕೆ. ಅಷ್ಟೇನಾ? ಮತ್ತೇನು? ಒಂದೆರಡು ಮಾತು ಆದ್ರೆ ಒಂದ್ ಕಪ್ ಕಾಫಿ. ಪ್ರೀಮಿಯಕ್ ವರ್ಕೌಟ್ ಆಗ್ಲಿಲ್ವಾ?
9529845.